ಇದು ಸಿನಿಮಾವಲ್ಲ, ಇದು ನಿಜ ಜೀವನದ ಕತೆ. ಎ ಪ್ರೈವೇಟ್ ವಾರ್. ಒಂದು ಕಣ್ಣು ಕಳೆದುಕೊಂಡರೂ ಅವಳು ನಿಲ್ಲಲಿಲ್ಲ. ಬಾಂಬ್ ಸಿಡಿಲು ಗುಂಡಿನ ಮಧ್ಯೆ ಒಬ್ಬ ಮಹಿಳೆ ನಿಂತು ಸತ್ಯ ಹೇಳುತ್ತಾಳೆ. ಅವಳ ಹೆಸರು ಮೇರಿ ಕೆಲ್ವನ್. ಅವಳು ತುಂಬ ಧೈರ್ಯಶಾಲಿ ವಾರ್ ಜರ್ನಲಿಸ್ಟ್. ಅವಳ ಕೆಲಸ ಏನಂದರೆ ಯುದ್ಧ ನಡೆಯುವ ಸ್ಥಳಗಳಿಗೆ ಹೋಗಿ ಅಲ್ಲಿ ಜನರು ಹೇಗೆ ಕಷ್ಟಪಡುತ್ತಿದ್ದಾರೆ ಅನ್ನೋದು ಜಗತ್ತಿಗೆ ತೋರಿಸುವುದು. ಅವಳು ಯಾವ ದೇಶಕ್ಕೂ ಹೆದರೋದಿಲ್ಲ. ಸೈರಿಯಾ ಆಗಲಿ ಶ್ರೀಲಂಕಾನೇ ಆಗಲಿ ಎಲ್ಲೆಲ್ಲೋ ಹೋಗಿ ಸತ್ಯ ಹೇಳುತ್ತಾಳೆ. ಒಂದು ದಿನ ಮೇರಿ ಶ್ರೀಲಂಕಾದಲ್ಲಿ ಯುದ್ಧದ ವರದಿ ಮಾಡುತ್ತಿರುವಾಗ ಅಕಸ್ಮಾತ್ತಾಗಿ ದಾಳಿಯಾಗುತ್ತೆ. ಗುಂಡಿನ ಸಿಡಿತದಲ್ಲಿ ಅವಳ ತನ್ನ ಕಣ್ಣಿನ ದೃಷ್ಟಿ ಕಳೆದುಕೊಳ್ಳುತ್ತಾಳೆ. ಅದಾದಮೇಲೆ ಸಾಮಾನ್ಯ ಜನರು ಏನು ಮಾಡ್ತಾರೆ? ಜಾಬ್ ಬಿಡ್ತಾರೆ, ಶಾಂತ ಜೀವನ ಆರಿಸಿಕೊಳ್ತಾರೆ. ಆದರೆ ಮೇರಿ ಅವಳು ಇನ್ನೂ ಅಪಾಯವಾದ ಕಡೆಗೆ ಹೋಗೋ ನಿರ್ಧಾರ ಮಾಡ್ತಾಳೆ. ಆದರೂ ಈ ಕೆಲಸ ಸುಲಭವಲ್ಲ. ಅವಳು ಪ್ರತಿದಿನ ಮರಣ ನೋಡ್ತಾಳೆ. ಮಕ್ಕಳು ಮಹಿಳೆಯರ ನೋವುಗಳನ್ನು ಅವಳು ನೋಡುತ್ತಿರುತ್ತಾಳೆ. ಅದರಿಂದ ಅವಳ ಮನಸ್ಸು ಕೂಡ ಕಂಗೆಡುತ್ತೆ. ರಾತ್ರಿ ನಿದ್ದೆ ಬರೋದಿಲ್ಲ. ಹಳೆಯ ಘಟನೆಗಳು ನೆನಪಾಗುತ್ತವೆ. ಆದರೂ ಅವಳು ನಿಲ್ಲೋದಿಲ್ಲ. ಇಂದೀಗ ಕಥೆಯ ಮುಖ್ಯ ಭಾಗ ಶುರುವಾಗುತ್ತೆ. ಸೈರಿಯಾದಲ್ಲಿ ಭಯಂಕರ ಯುದ್ಧ ನಡೆಯುತ್ತಿರುತ್ತೆ. ಅಲ್ಲಿ ಸಿಕ್ಕಿಕೊಂಡಿರುವಂತಹ ಜನರ ನೋವನ್ನು ಯಾರೂ ಜಗತ್ತಿಗೆ ಹೇಳುತ್ತಿರಲಿಲ್ಲ. ಆಗ ಮೇರಿ ದೊಡ್ಡ ನಿರ್ಧಾರ ಮಾಡ್ತಾಳೆ. ನಾನು ಅಲ್ಲಿ ಹೋಗಬೇಕು, ಸತ್ಯ ಎಲ್ಲರಿಗೂ ತೋರಿಸಬೇಕು. ಅವಳು ತನ್ನ ಟೀಮ್ ಜೊತೆ ಸಿರಿಯಾ ಒಳಗಡೆ ಹೋಗ್ತಾಳೆ. ಅದು ತುಂಬ ಭಯಾನಕ ಪ್ರಯಾಣವಾಗಿತ್ತು. ಸಿರಿಯಾ ಒಳಗಡೆ ಹೋಗಿದ ಮೇಲೆ ಅವಳು ನೋಡೋ ದೃಶ್ಯಗಳು ತುಂಬ ಭಯಾನಕವಾಗಿತ್ತು. ಅಲ್ಲೆಲ್ಲೋ ಧ್ವಂಸ, ಜನರ ಭಯದಲ್ಲಿ ಬದುಕುತ್ತಿದ್ದರು. ಆದರೂ ಮೇರಿ ಕ್ಯಾಮ್ರಾದ ಮುಂದೆ ನಿಂತು ವರದಿ ಮಾಡ್ತಿದ್ಲು. ಅವಳು ಜಗತ್ತಿಗೆ ಹೇಳ್ತಾ ಇದ್ಲು, ಇಲ್ಲಿ ಜನರು ಸಾಯುತ್ತಿದ್ದಾರೆ, ದಯವಿಟ್ಟು ಸಹಾಯ ಮಾಡಿ ಅಂತ. ಆದರೆ ಸತ್ಯ ಹೇಳೋದು ಎಲ್ಲರಿಗೂ ಇಷ್ಟ ಆಗಲ್ಲ. ಒಂದು ದಿನ ಮೇರಿ ಇದ್ದ ಜಾಗದ ಮೇಲೆ ದೊಡ್ಡ ದಾಳಿಯಾಗುತ್ತದೆ. ಬಾಂಬ್ ಸಿಡಿತ, ಎಲ್ಲೆಲ್ಲೋ ಗೊಂದಲ. ಆ ಸಮಯದಲ್ಲೂ ಅವಳು ತನ್ನ ಕೆಲಸ ನಿಲ್ಲಿಸೋದೇ ಇಲ್ಲ. ಕೊನೆಗೆ ಅವಳು ತನ್ನ ಪ್ರಾಣವನ್ನೇ ತ್ಯಾಗ ಮಾಡ್ತಾಳೆ. ಮೇರಿ ಅವಳು ಕೇವಲ ಪತ್ರಕರ್ತೆ ಮಾತ್ರ ಅಲ್ಲ, ಅವಳು ಮಾತನಾಡಲಾರದ ಜನರ ಧ್ವನಿ. ಅವಳು ನಮಗೆ ಹೇಳೋ ಪಾಠ ಏನಂದರೆ, ಸತ್ಯಕ್ಕಾಗಿ ಹೋರಾಡೋದು ಕಷ್ಟ, ಆದರೆ ಅದು ತುಂಬ ಸುಲಭ. ಲಾಸ್ಟ್ ಮೂಮೆಂಟ್ ತನಕ ರಿಪೋರ್ಟಿಂಗ್ ವರ್ಲ್ಡ್ಗೆ ಮೆಸೇಜ್ ಕೊಡ್ತಾಳೆ. ತುಂಬ ಡೇಂಜರ್ ಇದ್ದರೂ ಕೂಡ ಬ್ಯಾಕ್ ಹೋಗೋದೇ ಇಲ್ಲ. ಇದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದರೆ. ಆದರೆ ಇದೊಂದು ತುಂಬ ರಿಯಲ್ ಸ್ಟೋರಿ. ಈ ಸ್ಟೋರಿ ಕೇಳಿದ ಮೇಲೆ ನಿಮಗೆ ಏನನ್ನಿಸ್ತು? ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಅವಳು ಯಾವ ಥರ ಸತ್ಲು ಅಂತ ತೋರಿಸ್ತಾ ಇದೆ. ಅದೇ ರೀತಿಯಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡದೇ ಇರೋರು ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಬೇಕಪ್ಪ ಅಂದರೆ ಹಾಗೆ ಒಂದು ಕಮೆಂಟ್ ಮಾಡೋಗಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಟ್ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಅವಳು ಯಾವ ಥರ ಸತ್ಲು ಅಂತ ಪೂರ್ತಿ ಇದೆ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.